ಒಂದು ಹಗರಣದಲ್ಲಿ 1,76,000, 1,86,000 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದಂತಹ ಮಾತು. ಅಂದು 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ₹1 ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2024ರಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ₹100 15 ಪೈಸೆ ಹೋಗ್ಬೋದು. ಸ್ವಲ್ಪ ಯೋಚನೆ ಮಾಡಿ, ಮುಂದೆ ನಿಮ್ಮ ಮಕ್ಕಳ, ನಿಮ್ಮ ಮೊಮ್ಮಕ್ಕಳ ಜೀವನದಲ್ಲಿ ಹಾಗೆ ಶಾಂತಿ ಸೌಹಾರ್ದ ಇರಲಿಕ್ಕೆ ಸಾಧ್ಯ ಇದೆ. ಈ ದುರಾಸೆಗೆ ಯಾವ ಮದ್ದೂ ಇಲ್ಲ. ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನುವ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ಬಂಧುಗಳೇ, ಈ ತೃಪ್ತಿಯನ್ನ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ, ಯಾವುದೇ ಒಂದು ಆನ್ಲೈನ್ ಸೇಲ್ಸ್ ಅಲ್ಲಿ ಸಿಗಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮಲ್ಲೇ ಹಿಂದೆ ನನ್ನ ಪೋಷಕರು, ನಾನು ಚಿಕ್ಕವನಾಗಿದ್ದಾಗ ತಪ್ಪು ಮಾಡಿದ್ರೆ ಏನು ತಿಂದದ್ದು ನೆನಪಿದೆ. ಇವತ್ತು ಪೋಷಕರು ಬಹಳಷ್ಟು ಜನ ಇಬ್ರು ಕೆಲಸ ಮಾಡುವರು. ಕೆಲಸ ಅಂದ್ರೆ ಒಂದು ರೋಗ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಪೋಸ್ಟಿಂಗಿಗೆ ಹೋಗ್ಬೇಕು, ಅದಕ್ಕೆ ನಾನು ಅಲ್ಲದಂತ ತೋರಿಸ್ಬೇಕಂತ ಆ ಕೆಲಸದ ತನ್ನೋವನ್ನ ಮನೆಗೆ ತಗೊಂಡು ಕೆಲಸ ಟೇಬಲ್ ಟಾಪ್ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಡ್ತಾರೆ. ಹೇಳಿಕೊಡೋದು ಯಾವ ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪಂತ ಐಫೋನ್ ಅಲ್ಲಿ ಇಲ್ಲ. ಸ್ವಲ್ಪ ವೈಯಕ್ತಿಕ ಸಂಪರ್ಕ ಇಟ್ಕೊಳ್ಬೇಕು. ನಮ್ಮ ಜೀವನದ ಅಂದಾಜುಗಳಲ್ಲಿ ಸ್ವಲ್ಪ ಮಕ್ಕಳಿಗೆ ತಿಳಿಸ್ಬೇಕು, ಇದು ಮಾಡಬೇಕು, ಇದು ಮಾಡಬಾರದು. ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಇವತ್ತು ಯಾವ ಶಾಲೆಯಲ್ಲೂ ಮಾರಲ್ ಸೈನ್ಸ್ ಇಲ್ಲ. ಯಾಕೆ? ಇವತ್ತು ಬರೀ ಹಣ ಮಾಡುವಂತ ಮಾಹಿತಿ ಮಾತ್ರ ಕೊಡ್ತಾರೆ ಹೊರತು ಬೇರೆ ಯಾವ ಮಾಹಿತಿ ಕೊಡಲ್ಲ. ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ಕಲಿಸ್ತಾರೆ, ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ವಿದ್ಯಾರ್ಥಿಗಳು ಬಹಳಷ್ಟು ಅನ್ಯಾಯವನ್ನು ನಾನು ಕಂಡಿದ್ದೆ. ಒಂದು ಉದಾಹರಣೆ ಕೊಟ್ಟು ಅದಕ್ಕೆ ಬಂದು ಒಂದು ಮಾತು, ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವನ ಗುಂಪಿಗೆ ಸೈನ್ಸ್ ಅಲ್ಲಿ ಇಲ್ಲ. ನಾವು ಸೈನ್ಸ್ ಅಲ್ಲಿ ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಜೀವನದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆಯ ಅಗತ್ಯ ಇದೆ. ಆಗುವುದಕ್ಕೆ ಬೇಕಾದರೂ ನಾವು, ಆದರೆ ಮೊದಲು ಮಾನವನಾಗುವಂತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ಶಾಲಾ ಕಾಲೇಜಿಗೆ ಹೋದಾಗ ನಾನು ಮಕ್ಕಳಿಗೆ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ನನ್ನೊಬ್ಬನಿಂದ ಏನು ಸಾಧ್ಯ, ನಾನು ಹೇಗೆ ಬದಲಾವಣೆ ತರಲಿ ಅಂತ ಯೋಚನೆ ಮಾಡಬೇಡಿ. ಒಬ್ಬನಿಂದಲೂ ಸಹ ಅದು ಇನ್ನೊಬ್ಬನಿಗೆ ಬರ್ತದೆ, ಮತ್ತೊಬ್ಬನಿಗೆ ಹೋಗ್ತದೆ, ಮುಂದೆ ಮಲ್ಟಿಪಲ್ ಆಗ್ತಾ ಹೋಗ್ಬೋದು. ಒಂದು ದಿವಸ ಈ ಸಮಾಜದಲ್ಲಿ ಚಿಕ್ಕ ಮಕ್ಕಳ ಜೀವನದಲ್ಲಿ ಸಂತಸ ಬರ್ಬೋದು, ರಾತ್ರಿ ಒಳ್ಳೆ ನಿದ್ದೆ ಬರ್ಬೋದು, ತೃಪ್ತಿ ಇದ್ರೆ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತಲ್ಲ. Ultimately, earned wealth is no product of sin. Earn as much as you want.